7 ಸೀಟರ್ ಗಾಡಿ ನೋಡಿ ವೀಕ್ಷಕರೇ, ಕಡಿಮೆ ರೇಟಿಗೆ ಮಾರುತಿ ಸುಜುಕಿ ಎರ್ಟಿಗಾ ಸಿಗ್ತಾ ಇದೆ. ಅದರಲ್ಲಿ 7 ಸೀಟರ್ ಗಾಡಿ, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ ಸರ್. ಲೋನ್ ಆಗುತ್ತೆ ಈ ಗಾಡಿಗೂ? ಸರ್ ಖಂಡಿತ ಈ ಗಾಡಿಗೆನೆ ಲೋನ್ ಮಾಡಿಸ್ಕೊಡ್ತೀನಿ. ಎಷ್ಟು ಲೋನ್ ಆಗುತ್ತೆ, ಎಷ್ಟು ಡೌನ್ ಪೇಮೆಂಟ್ ಮಾಡಬೇಕು? ಸಿಂಗಲ್ ಓನರ್ ಗಾಡಿ ಬರೀ 1,35,000ಗೆ ಫಿಗೋ ಕೊಡ್ತೀನಿ ಸರ್. ಲೋನ್ ಆಗುತ್ತೆ ಈ ಗಾಡಿ? ಲೋನ್ ಆಗುತ್ತೆ, ಖಂಡಿತ ಆಗುತ್ತೆ. ಲೋನ್ಗೆ ಹೋಗ್ತೀರಾ ಅಂದ್ರೆ 0 ಡೌನ್ ಪೇಮೆಂಟ್ ಗೆ ಸರ್ವಿಸ್ ರೆಕಾರ್ಡ್ ಸಮೇತ ಗಾಡಿ ಇದೆ. ಪೋಲೋ ಕೊಡ್ತೀನಿ, ಪ್ಯೂರ್ ಕರ್ನಾಟಕ, ಅದು 3,30,000ಕ್ಕೆ. ಹೌದು ಸರ್. ಲೋನ್ ಆಗುತ್ತೆ ಈ ಗಾಡಿ? ಈ ಗಾಡಿ ಕೂಡ ಲೋನ್ ಮಾಡಿಸ್ಕೊಡ್ತೀನಿ, ಸೇಮ್ ಪ್ರೈಸ್ ಗೆ ಮಾಡ್ಕೊಡ್ತೀನಿ. ಬ್ಲೂ ನಲ್ಲಿ ಬೇಕಾದ್ರೆ ಕಲರ್ ಆಪ್ಷನ್ ಇಕ್ಕಿದೀನಿ ಸರ್. 3 ಸಿಲಿಂಡರ್ ಇಂಜಿನ್, 20 ತನಕ ಮೈಲೇಜ್ ಹೋಗುತ್ತೆ ಪೆಟ್ರೋಲ್ ನಲ್ಲಿ, ಅಂಡ್ ಕಮ್ಮಿ ಮೇಂಟೆನೆನ್ಸ್ ಗಾಡಿ ಇದ್ದು. ಇದು ಬನ್ನಿ ಫೈನಲ್ ನಿಮ್ ವೀಕ್ಷಕರಿಗೆ ಸರ್. ಲೋನ್ ಆಗ್ಬಿಡುತ್ತೆ ಖಂಡಿತ. ಇದು ಕೂಡ ನಿಮ್ಗೆ 0 ಡೌನ್ ಪೇಮೆಂಟ್ ನಲ್ಲಿ ಪ್ರೊಫೈಲ್ ಚೆನ್ನಾಗಿದೆ ಮಾಡಿಸ್ಕೊಡ್ತೀನಿ ಸರ್. ಮಾರುತಿ ಸುಜುಕಿ ವ್ಯಾಗನರ್ ಡೀಟೇಲ್ಸ್ ಸರ್. 15 ಮಾಡಲ್, ಸೆಕೆಂಡ್ ಓನರ್, 4 ಡೋರ್ ವಿಂಡೋ, ಡಿಫಾಗರ್ ವೈಫರ್, VX ವೇರಿಯಂಟ್, ಸೆಕೆಂಡ್ ಓನರ್, 72,000 ಗಾಡಿ ಓಡಿದೆ. ನಮಸ್ಕಾರ ವೀಕ್ಷಕರೇ, NBN ಕನ್ನಡ ಯೂಟ್ಯೂಬ್ ಚಾನಲ್ ಆಗಿ ಫೇಸ್ಬುಕ್ ಪೇಜ್ ಆಗಿ ಸರ್ ಪೇಜ್ ನಿಮಗೆ ಆತ್ಮ ಸ್ವಾಗತ. ವೀಕ್ಷಕರೇ, ನಾನು ಬಂದಿರೋ ಲೊಕೇಶನ್ ನಿಮ್ಮ ಕಡೆ 1 ಲಕ್ಷ ಇದ್ರೆ ಸಾಕು, ನೀವು ಒಂದು ಒಳ್ಳೆ ಗಾಡಿ ತೊಗೊಂಡೋಗ್ಬೋದು. ಇವತ್ತು ನಾನು ಬಂದಿರೋ ಲೊಕೇಶನ್ ನಿಮಗೆ 50ಕ್ಕಿಂತ ಗಾಡಿ ಹೆಚ್ಚು ನೋಡೋಕೆ ಸಿಗುತ್ತೆ. ನಿಮ್ಗೆ ಯಾವ ಗಾಡಿ ಬೇಕು ಸೆಲೆಕ್ಷನ್ ಮಾಡಿ ಬಂದು ತೊಗೊಂಡೋಗ್ಬೋದು. ಬರೀ 1 ಲಕ್ಷ ಇದ್ರೆ ಸಾಕು, ಒಂದು ಒಳ್ಳೆ ಗಾಡಿ ನೀವು ಇವ್ರ ಹತ್ರ ತೊಗೊಂಡೋಗ್ಬೋದು. ಇವತ್ತು ನಾನು ಬಂದಿರೋ ಲೊಕೇಶನ್ ಯಾವುದೋ, ಈ ಶೋರೂಮಲ್ಲಿ ಏನೇನು ಗಾಡಿ ಸಿಗುತ್ತೆ ಪ್ರತಿಯೊಂದು ಮಾಹಿತಿ ಸಹ ತಿಳಿಸ್ಕೊಡ್ತಾರೆ. ಅದಕ್ಕಿಂತ ಮುಂಚೆ ಇನ್ಯಾರು ನಮ್ಮ ಒಂದು NBN ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋನ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ ಹಾಲ್ ಸಬ್ ಮಾಡ್ಕೊಳ್ಳಿ. ಹಾಗೆ ಸರ್ ಪ್ರತಿಯೊಬ್ಬರು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಪ್ರತಿಯೊಬ್ಬರು ಶೇರ್ ಮಾಡಿ. ಎಸ್ಪೆಷಲಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಯಾರನ್ನ ಕಾರ್ ತೊಗೋಬೇಕಂತ ಪ್ಲಾನ್ ಇದ್ದಾರೆ ಅಂಥವ್ರಿಗೆ ಈ ವಿಡಿಯೋ ತಪ್ಪದೆ ಶೇರ್ ಮಾಡಿ, ತುಂಬ ಯೂಸ್ ಆಗುತ್ತೆ. ದಯವಿಟ್ಟು ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ತುಂಬ ಯೂಸ್ ಆಗುತ್ತೆ. ಸರ್ ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಬನ್ನಿ ಅರ್ಬಾಜ್. ನಾವು ನಮ್ಮ ಶೋರೂಮ್ ಹೆಸರು ಬನ್ನಿ ಕ್ವಾಲಿಟಿ ಕಾರ್ ಝೋನ್ ಅಂತ. ಇದು ಲೊಕೇಶನ್ ಬಂದು ಬನ್ನರ್ಘಟ್ಟ ರೋಡ್, ಅರ್ಕೆರೆ ಸಿಗ್ನಲ್ ಇಂದ ಲೆಫ್ಟ್ ತಗೊಂಡು ಹೊರಗಡೆ ಬಂದ್ರೆ ದೇವನ ಚಿಕ್ಕಹಳ್ಳಿ 51 RTO ಗೇಟ್ ಇಂದ ಮುಂದೆ ನಡ್ಕೊಂಡು ಮುಂದೆ ಬಂದ್ರೆ ಸಪ್ತಗಿರಿ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಟಿ-ಮ್ಯಾಕ್ಸ್ ಕ್ಯಾಫೆ ಇರೋ ಲೊಕೇಶನ್ ಗೊತ್ತಾಗಿಲ್ಲ ಅಂತ ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ, ಯಾಕಂದ್ರೆ ನಾವು 2 ತಿಂಗಳು ಆಯ್ತು ಇಲ್ಲಿ ಬನ್ನಿ, ಹಳ್ಳೆ ಲೊಕೇಶನ್ ಅಲ್ಲಿದ್ದು ತೋರ್ಸತ್ತೆ. ಅದಕ್ಕೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕ್ಯಾಟ್ಲಾಗ್ ಫೋಟೋಸ್ ಎಲ್ಲ ಸಿಗತ್ತೆ, ಜೊತೆನಲ್ಲಿ ಲೊಕೇಶನ್ ಕಳ್ಸಿಬಿಡ್ತೀನಿ. ಗೊತ್ತಾಗಿಲ್ಲ ಅಂದ್ರೆ ಕಾಲ್ ಮಾಡಿದೆ ಅಂದ್ರೆ ಗೈಡ್ ಮಾಡ್ಕೊಂತೀನಿ. ವೀಕ್ಷಕರೇ, ಎಕ್ಸಾಕ್ಟ್ ಲೊಕೇಶನ್ ಈ ವಿಡಿಯೋ ಕೆಳಗಡೆ ಪಿನ್ ಮಾಡಿರ್ತೀನಿ. ಡೈರೆಕ್ಟ್ ಕ್ಲಿಕ್ ಮಾಡಿ ಲೊಕೇಟ್ ಮಾಡ್ಕೊಂಡು ಈ ಶೋರೂಮಲ್ಲಿ ಒಂದು ಗಾಡಿ ತಗೋಬಹುದು. ಹಾಗೆ ಇವರೊಂದು ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಮಾಡಿರ್ತೀನಿ. ಆ ನಂಬರ್ಗೆ ಜಸ್ಟ್ ಆಯ್ ಅಂತ ಒಂದು ಮೆಸೇಜ್ ಮಾಡಿದ್ರೆ ಸಾಕು, ಇವರು ಕರೆಕ್ಟ್ ಸ್ಟಾಕು ಪ್ರತಿಯೊಂದು ಗಾಡಿ ಡೀಟೇಲ್ಸ್ ನಿಮ್ಗೆ ವಾಟ್ಸಪ್ಪಲ್ಲಿ ಸಿಕ್ಬಿಡುತ್ತೆ. ಹಾಗೆ ಇವರು ನಿಮಗೆ ರೆಸ್ಪಾನ್ಸ್ ವಾಟ್ಸಪ್ಪಲ್ಲಿ ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಕಳಿಸ್ಬಿಡ್ತಾರೆ. ಬಂದು ಇವ್ರ ಶೋರೂಮಲ್ಲಿ ಒಂದು ಗಾಡಿ ತಗೋಬಹುದು. ಸರ್, ಇವತ್ತು ನಿಮ್ಮ ಹತ್ರ ಯಾವ ಬಜೆಟಲ್ಲಿ ಸ್ಟಾರ್ಟ್ ಆಗುತ್ತೆ ಗಾಡಿ? ಸರ್, ಬರೀ 99,000 ಇಂದ ನಿಮ್ಗೆ 6 ಲಕ್ಷ ತನಕ ಇದೆ ಗಾಡಿ. 6 ಲಕ್ಷಗೆ ಮಾಡೆಲ್ ಇರೋದು ಗಾಡಿ ಕೊಡ್ತೀನಿ. 23 ಕಮ್ಮಿ ಡ್ರಿವೆನ್ ಈ ತರ ಗಾಡಿ ಇದೆ ನಮ್ಮ ಹತ್ರ. ಅಂಡ್ ಮಾಡೆಲ್ ಇರೋದು ಗಾಡಿ 7 ಲಕ್ಷ 8 ಲಕ್ಷ ಇರುತ್ತೆ. ಆ ಗಾಡಿ ನಿಮ್ಗೆ 6 ಲಕ್ಷಕ್ಕೆ ಕೊಡ್ತಾ ಇದ್ದೀನಿ. ಪ್ಲಸ್ ಲೋನ್ ಫೆಸಿಲಿಟಿ ನಮ್ಮ ಹತ್ರ ಆಲ್ಮೋಸ್ಟ್ ಕಸ್ಟಮರ್ಗೆ 0 ಡೌನ್ ಪೇಮೆಂಟ್ ನಲ್ಲಿ ಮಾಡಿಸ್ಕೊಡ್ತೀನಿ. ಡೌನ್ ಪೇಮೆಂಟ್ ಅವ್ರ ಇಷ್ಟ ಸರ್, ಅವ್ರು ಎಷ್ಟು ಕೊಡ್ತಾರೆ ಅಷ್ಟು ತಗೊಂತೀನಿ. ಆಲ್ಮೋಸ್ಟ್ 0 ಡೌನ್ ಪೇಮೆಂಟ್ ಮಾಡಕ್ಕೆ ಪ್ರಯತ್ನ ಪಡ್ತೀವಿ. ಹೌದು ಸರ್, ಕಸ್ಟಮರ್ ಮೇಲೆ ಡಿಪೆಂಡ್ ಇರುತ್ತೆ. ಹೌದು, ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀರಾ? ಆಲ್ ಓವರ್ ಕರ್ನಾಟಕ ಖಂಡಿತ ಲೋನ್ ಮಾಡಿಸ್ಕೊಡ್ತೀನಿ. ಸೆಲ್ಫ್ ಎಂಪ್ಲಾಯ್, ಸ್ಯಾಲರಿ ಎಂಪ್ಲಾಯ್ಗೆ ಪ್ರೊಫೈಲ್ ಚೆನ್ನಾಗಿದ್ರೇನೆ ನಾವು 0 ಡೌನ್ ಪೇಮೆಂಟ್ ಮಾಡೋದು. ಇಲ್ಲ ಅಂದ್ರೆ ಜಾಸ್ತಿ ಏನಿಲ್ಲ, 30,000 ಇಂದ 20,000 ಡೌನ್ ಪೇಮೆಂಟ್ ಬರುತ್ತೆ. ಸರ್, ಈಗ ತಿಳಿಸ್ಕೊಡ್ತೀರಾ ನಮ್ಮ ವೀಕ್ಷಕರಿಗೆ ಒಂದೊಂದು ಗಾಡಿದ ಮಾಹಿತಿ? ಖಂಡಿತ ಸರ್, ಬನ್ನಿ ಸರ್. ಯಾವ ಗಾಡಿಯಿಂದ ಸ್ಟಾರ್ಟ್ ಮಾಡೋಣ ಸರ್? ಹೇಳ್ತೀರಾ ಸರ್? Honda i20 i20 ಬನ್ನಿ, 16 ಮಾಡಲ್, ಸಿಂಗಲ್ ಓನರ್, 72,000 ಶೋರೂಮ್ ರೆಕಾರ್ಡ್ ಇದೆ ಗಾಡಿದು. ಸ್ಪೋರ್ಟ್ಸ್ ವೇರಿಯಂಟ್ ಇದು, ಸಿಂಗಲ್ ಓನರ್ದು ಗಾಡಿ. ಫ್ಯೂಚರ್ ನೋಡಿದ ಅಂದ್ರೆ ಆಟೋ ಕ್ಲೂಸರ್ ಮಿರರ್, ಡಿಫಾಗರ್ ವೈಫರ್, 4 ಡೋರ್ ಪವರ್ ವಿಂಡೋ, ಡ್ಯುಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ರೇರ್ AC, ರಿವರ್ಸ್ ಕ್ಯಾಮ್ರಾ, ಬ್ಲೂಟೂತ್ ಸಿಸ್ಟಮ್, ಫ್ರಂಟ್ ಫಾಗ್ ಲ್ಯಾಂಪ್, AC ಕ್ಲೈಮೇಟ್ ಕಂಟ್ರೋಲ್ ಪ್ರತಿ ಒಂದು ಬರುತ್ತೆ. ಸ್ಪೋರ್ಟ್ಸ್ ವೇರಿಯಂಟ್, ಸಿಂಗಲ್ ಓನರ್ ಗಾಡಿ. ಬರೀ 72,000 ಓಡಿದೆ. 16 ಮಾಡಲ್, 5,20,000ಗೆ ಫೈನಲ್ ಮಾಡಿಸ್ಕೊಡ್ತೀನಿ. ಲೋನ್ ಆಗುತ್ತೆ ಗಾಡಿ? ಲೋನ್ ಆಗುತ್ತೆ, ಖಂಡಿತ ಆಗುತ್ತೆ. ಲೋನ್ಗೆ ಹೋಗ್ತೀರಾ ಅಂದ್ರೆ 0 ಡೌನ್ ಪೇಮೆಂಟ್ ಗೆ ಸರ್ವಿಸ್ ರೆಕಾರ್ಡ್ ಸಮೇತ ಗಾಡಿ ಇದೆ. 0 ಡೌನ್ ಪೇಮೆಂಟ್ ಗಾಡಿ ಸಿಗುತ್ತೆ. ಆಲ್ ಓವರ್ ಕರ್ನಾಟಕ 0 ಪೇಮೆಂಟ್ ಆಗುತ್ತೆ. ಹೌದು ಸರ್. ಓಕೆ ಸರ್, ನೆಕ್ಸ್ಟ್ ಗಾಡಿ ಎರ್ಟಿಗಾ ಅಂದ್ರೆ ತುಂಬಾ ಇಷ್ಟ ಸರ್. ZX ಇದು ಕೂಡ ಕ್ಯಾರಿಯರ್ ಇದೆ ರೂಫ್ ಮೇಲೆ, ಅಂಡ್ ಡಬಲ್ ಏರ್ ಬ್ಯಾಗ್ ಬರುತ್ತೆ, ಸೆಂಟರ್ ಸಿಸ್ಟಮ್ಸ್, ಮತ್ತೆ ಲೆದರ್ ಸೀಟ್, ಡಿಫಾಗರ್ ವೈಫರ್, ಫ್ರಂಟ್ ಫಾಗ್ ಲ್ಯಾಂಪ್, AC, 13 ಮಾಡಲ್, ಸಿಂಗಲ್ ಓನರ್. ಬರೀ 5,10,000ಗೆ ಫೈನಲ್ ಮಾಡಿಸ್ಕೊಡ್ತೀನಿ. 7 ಸೀಟರ್ ಗಾಡಿ. ನೋಡಿ ವೀಕ್ಷಕರೇ, ಕಡಿಮೆ ರೇಟಿಗೆ ಮಾರುತಿ ಸುಜುಕಿ ಎರ್ಟಿಗಾ ಸಿಗ್ತಾ ಇದೆ. ಅದರಲ್ಲಿ 7 ಸೀಟರ್ ಗಾಡಿ, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. ಸರ್, ಲೋನ್ ಆಗುತ್ತೆ ಈ ಗಾಡಿಗೂ? ಸರ್, ಖಂಡಿತ ಈ ಗಾಡಿಗೆನೆ ಲೋನ್ ಮಾಡಿಸ್ಕೊಡ್ತೀನಿ. ಎಷ್ಟು ಲೋನ್ ಆಗುತ್ತೆ, ಎಷ್ಟು ಡೌನ್ ಪೇಮೆಂಟ್ ಮಾಡಬೇಕು? ಸರ್, ಡೌನ್ ಪೇಮೆಂಟ್ ಪ್ರೊಫೈಲ್ ಇದ್ರೆ 0 ಡೌನ್ ಪೇಮೆಂಟ್, ಚೆನ್ನಾಗಿದ್ರೆ ಪ್ರೊಫೈಲ್ 0 ಡೌನ್ ಪೇಮೆಂಟ್, ಇಲ್ಲಾಂದ್ರೆ 30,000 ಇಂದ 20,000 ಡೌನ್ ಪೇಮೆಂಟ್ ಬರುತ್ತೆ ಸರ್. ನೆಕ್ಸ್ಟ್ ಗಾಡಿ ಸರ್. ಸರ್, ಹೇಳಿ ಗಾಡಿ ಡೀಟೇಲ್ಸ್ ಹೇಳಿ. ಸರ್, ಇದು ಬನ್ನಿ 2014 ಮಾಡಲ್, ಸೆಕೆಂಡ್ ಓನರ್, TZ ಇಂಜಿನ್. ಇಂಡಿಯಾನಲ್ಲಿ ಫಸ್ಟ್ ಗಾಡಿ ಇದು, ಟರ್ಬೋ ಜೊತೆ ಬಂದಿದ್ದು ಆ ಕಾಲ್ನಲ್ಲಿ. ಬಟ್ ಇದು ಬನ್ನಿ 14 ಮಾಡಲ್, ಲೋನ್ ಆಗತ್ತೆ ಗಾಡಿಗೆ.
ಫ್ಯೂಚರ್ ವೈಸ್ ತಿಳ್ಸ್ಕೊಂಡಿದ್ರೆ ಅಂದ್ರೆ ತುಂಬಾ ಲಕ್ಸುರಿ ಫೀಚರ್ಸ್ ಬರುತ್ತೆ. 4 ಡೋರ್ ವಿಂಡೋ, ಆಟೋ ಕ್ಲೋಸರ್ ಮಿರರ್, ಬ್ಲೂಟೂತ್ ಸಿಸ್ಟಮ್, ರೇರ್ AC ಪ್ಯಾಸೆಂಜರ್ ಗೆ, ಡ್ಯೂಯಲ್ ಏರ್ ಬ್ಯಾಗ್, ABS, ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್, ರಿವರ್ಸ್ ಕ್ಯಾಮ್ರಾ, ಅಲೋವಿಲ್ 16 ಇಂಚಸ್ ಫ್ರಂಟ್ ಫಾಗ್ ಲ್ಯಾಂಪ್. ಒಂದು ಲಕ್ಸುರಿ ಸೆಡಾನ್ ಸರ್ ಇದು. ಟರ್ಬೋ ಸಮೇತ TJet ಇಂಜಿನ್ ಇದು. ಬರೀ 2,99,000ಗೆ ಫೈನಲ್ ಮಾಡಿಸ್ಕೊಡ್ತೀನಿ. ಈ ಗಾಡಿ ಬೆಲೆ ಬನ್ನಿ 4 ಲಕ್ಷ. ಬರೀ ಇಂಜಿನ್ TJet ಬಂದ್ಬಿಟ್ರೆ ಜಾಸ್ತಿ ಬೆಲೆ ಬಂದ್ಬಿಡತ್ತೆ. ನಮ್ಮ ಹತ್ರ ತಗೊಂಡ್ರೆ ಬರೀ 2,99ಗೆ ಕೊಡ್ಬಿಡ್ತೀನಿ. ಹೌದು ಸರ್, ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಈ ಗಾಡಿ ಮೇಲೆ. ನೆಕ್ಸ್ಟ್ ಗಾಡಿ ಸರ್ ಮಾರುತಿ ಸುಜುಕಿ ಸೆಲೆರಿಯೋ, ಡೀಟೇಲ್ಸ್ ಕೊಡಿ ಸರ್. ZXi ಫುಲ್ಲಿ ಟಾಪ್ ಅಂಡ್ ರೆಕಾರ್ಡೆಡ್ 80,000 ಶೋರೂಮ್ ರೆಕಾರ್ಡೆಡ್ ಓಡಿದೆ. ಹೊಸ 4 ಟೈರ್ ಇದೆ, 5 ಟೈರ್ ಇದೆ, ಸ್ಟೆಪ್ನಿ ಸಮೇತ. ಹೊಸ ಸೀಟ್ ಕವರ್ ಇದೆ, ಸ್ಕ್ರೀನ್ ಟಚ್ ಸಿಸ್ಟಮ್ ಇದೆ, ಡಬಲ್ ಏರ್ ಬ್ಯಾಗ್, ABS, ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್, ಡಿಫಾಗರ್, ವೈಫರ್, AC, ಕ್ಲೈಮೇಟ್ ಕಂಟ್ರೋಲ್ ಮತ್ತೆ ಸ್ಕ್ರೀನ್ ಟಚ್ ಇನ್ಫೋಟೈನ್ ಸಿಸ್ಟಮ್ ಬರುತ್ತೆ. ZXi ಫುಲ್ಲಿ ಟಾಪ್ ಅಂಡ್ ಗಾಡಿ ಇದು. ಬರೀ 3,70,000ಗೆ 17 ಮಾಡೆಲ್ ಲೋನ್ ಸಮೇತ ಮಾಡ್ಕೊಡ್ತೀನಿ. ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ AMT ವೇರಿಯಂಟ್ ಇದು, ಆಟೋಮೆಟಿಕ್, ಈಸಿ ಟು ಡ್ರೈವ್ ಸರ್ ಇದು. ಸರ್ ಲೋನ್ ಆಗ್ಬಿಡುತ್ತೆ ಇದಕ್ಕೆ ಖಂಡಿತ. ಇದು ಕೂಡ ನಿಮ್ಗೆ 0 ಡೌನ್ ಪೇಮೆಂಟ್ ನಲ್ಲಿ ಪ್ರೊಫೈಲ್ ಚೆನ್ನಾಗಿದೆ ಮಾಡಿಸ್ಕೊಡ್ತೀನಿ. ನೆಕ್ಸ್ಟ್ ಗಾಡಿ 17 ಮಾಡೆಲ್ ಗ್ರ್ಯಾಂಡ್ i10 ಸರ್. ಕಮ್ಮಿ ಮೇಂಟೆನೆನ್ಸ್. i10 ಅಂದ್ರೆ ನಿಮ್ಗೆ ನಾರ್ಮಲ್ i10 ಬರುತ್ತೆ, ಅದು ಇಲ್ಲ. ಇದು ಗ್ರ್ಯಾಂಡ್, ಇದು ಸ್ಪೇಷಿಯಸ್ ಇರೋದು ಗಾಡಿ. ಮೈಲೇಜ್ ಇದೆ. ಹ್ಯುಂಡೈ ಗಾಡಿ ಅಂದ್ರೆ, ಹ್ಯುಂಡೈ ಇಂಜಿನ್ ಅಂದ್ರೆ ಮೈಲೇಜ್ ಗೆ ತುಂಬಾ ಫೇಮಸ್ ಇದೆ ಗಾಡಿ ಇದು. ಅಂಡ್ ಇದು ಬನ್ನಿ ಬರೀ ನಿಮ್ಗೆ 3,65,000ಗೆ 16 ಮಾಡೆಲ್ ಸೆಕೆಂಡ್ ಓನರ್ ಗ್ರ್ಯಾಂಡ್ i10 4 ಡೋರ್ ವಿಂಡೋ, ಪವರ್ ಸ್ಟೀರಿಂಗ್, ಡಿಫಾಗರ್, ವೈಫರ್, ಫ್ರಂಟ್ ಫಾಗ್ ಲ್ಯಾಂಪ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ಲೋನ್ ಮಾಡಿಸ್ಕೊಡ್ತೀರಿ? ಲೋನ್ ಇದು ಕೂಡ ಆಗುತ್ತೆ ಸರ್. ನೆಕ್ಸ್ಟ್ ಗಾಡಿ 2012 ಮಾಡೆಲ್ ಚೆವರ್ಲೆಟ್ ಕ್ರೂಸ್ ಸರ್. ಸನ್ ರೂಫ್ ಇರೋದು ಗಾಡಿ ಸರ್. ಪ್ರೈಸ್ ಹೇಳಿದೆ ಅಂದ್ರೆ ಇವಾಗ ನೀವು ಶಾಕ್ ಆಗ್ಬಿಡ್ತೀರಾ. 12 ಮಾಡೆಲ್ ಕ್ರೂಸ್ ಬರೀ 2,99,000ಗೆ ಸನ್ ರೂಫ್ ಇರೋದು, 4 ಡೋರ್ ವಿಂಡೋ, ಡಿಫಾಗರ್, ವೈಫರ್, ಒಂದು ಲಕ್ಸುರಿ ಸೆಡಾನ್ ಕೊಡ್ತೀನಿ ಸರ್. ಓಕೆ ಸರ್. ಸರ್ ಲೋನ್ ಮಾಡಿಸ್ಕೊಡ್ತೀರಿ ಈ ಗಾಡಿ? ಹೌದು ಸರ್. ಸರ್ ಹೇಳಿ ಈ ಗಾಡಿ ಡೀಟೇಲ್ಸ್ ಹೇಳಿ. ಸರ್ 15 ಮಾಡೆಲ್ ಪೋಲೋ, 62,000 ಶೋರೂಮ್ ರೆಕಾರ್ಡ್ ಇದೆ ಗಾಡಿದು. ಗೌರ್ಮೆಂಟ್ ಎಂಪ್ಲಾಯ್ ಯೂಸ್ ಮಾಡಿದ್ದು ಗಾಡಿ. 4 ಡೋರ್ ವಿಂಡೋ, ಪವರ್ ಸ್ಟೀರಿಂಗ್, ಮ್ಯೂಸಿಕ್ ಸಿಸ್ಟಮ್, AC, ಕ್ಲೈಮೇಟ್ ಕಂಟ್ರೋಲ್, ಡಿಫಾಗರ್, ಫ್ರಂಟ್ ಫಾಗ್ ಲ್ಯಾಂಪ್, AC, 1.2 ಲೀಟರ್ ಪೆಟ್ರೋಲ್ ಇಂಜಿನ್, ಕಮ್ಮಿ ಮೇಂಟೆನೆನ್ಸ್, 18 ತನಕ ನಿಮ್ಗೆ ಮೈಲೇಜ್ ಹೋಗುತ್ತೆ. ಏರ್ ಬ್ಯಾಗ್ ಇಲ್ಲಿ, ABS ಇಲ್ಲಿ, ಡಿಫಾಗರ್, ಫ್ರಂಟ್ ಫಾಗ್ ಲ್ಯಾಂಪ್, ಬ್ಲೂಟೂತ್ ಸಿಸ್ಟಮ್ ಇದೆ ಗಾಡಿನಲ್ಲಿ. ಬರೀ 4,30,000ಗೆ ಫೈನಲ್ ಮಾಡ್ಕೊಡ್ತೀನಿ. 15 ಮಾಡೆಲ್ ವೋಲ್ಕ್ಸ್ವ್ಯಾಗನ್ ಪೋಲೋ ಸರ್. ಓಕೆ ಸರ್. ನೆಕ್ಸ್ಟ್ ಗಾಡಿ ಸರ್ ಹೇಳಿ ಗಾಡಿ ಸರ್. ಇದು ಡೀಟೇಲ್ಸ್ ಬನ್ನಿ. ಝೈಲೋ ಸರ್, ಡೀಸೆಲ್ ನಲ್ಲಿ 2010 ಮಾಡೆಲ್. ಬರೀ 2,70,000ಗೆ 8ನೇ ಝೈಲೋ ಕೊಡ್ತೀನಿ ನಿಮ್ಗೆ. ತುಂಬಾ ಸ್ಪೇಷಿಯಸ್ ಇರೋದು ಗಾಡಿ. 2010 ಮಾಡೆಲ್ ಸೆಕೆಂಡ್ ಓನರ್, 4 ಡೋರ್ ವಿಂಡೋ, ಪವರ್ ಸ್ಟೀರಿಂಗ್, ರೂಫ್ ರೇರ್, AC, ಡಿಫಾಗರ್, ವೈಫರ್, ರಿವರ್ಸ್ ಕ್ಯಾಮ್ರಾ, ಫಾಗ್ ಲ್ಯಾಂಪ್, ಬ್ಲೂಟೂತ್ ಸಿಸ್ಟಮ್ ಬರುತ್ತೆ ಗಾಡಿನಲ್ಲಿ. ಮೈಲೇಜ್ ಅಂದ್ರೆ ತುಂಬಾ 20 ಇರುತ್ತೆ. ಸ್ಪೇಷಿಯಸ್ ತುಂಬಾ ಇರುತ್ತೆ. ಹಳ್ಳಿ ಕಡೆ ಓಡಿಸಕ್ಕೆ ನಿಮ್ಗೆ ಒಂಚೂರ್ ತೊಂದರೆ ಆಗಲ್ಲ ಸರ್. ಮಹೇಂದ್ರ ಜೈಲು 2,70,000 7 ಸೀಟರ್ ಗಾಡಿ. ಹೌದು ಸರ್. ಓಕೆ ಸರ್. ನೆಕ್ಸ್ಟ್ ಗಾಡಿ 2012 ಮಾಡೆಲ್ ಪುಷ್ ಬಟನ್ ಸ್ಟಾರ್ಟ್ ಇದು. ಏರ್ ಬ್ಯಾಗ್, ABS, ಡಿಫಾಗರ್, ವೈಫರ್, AC, ಆಸ್ಟಾ ಫುಲ್ಲಿ ಟಾಪ್ ಅಂಡ್ ಸರ್ ಇದು. ಸೆಕೆಂಡ್ ಓನರ್ 12 ಮಾಡೆಲ್ ಬರೀ 3,30,000ಗೆ ಡಾಲ್ಫಿನ್ ಶೇಪ್ i20 ಕೊಡ್ತೀನಿ. 3,30,000 ಹೌದು ಸರ್. ಓಕೆ ಸರ್. ನೆಕ್ಸ್ಟ್ ಗಾಡಿ ಸರ್. ನೆಕ್ಸ್ಟ್ ಗಾಡಿ ಬನ್ನಿ ಹ್ಯುಂಡೈ ಎಕ್ಸೆಂಟ್. ಸಿಂಗಲ್ ಓನರ್, ಲೇಡಿ ಯೂಸ್ ಮಾಡಿದ್ದು. 4 ವಿಂಡೋ, ಸ್ಟೀರಿಂಗ್, ಆಟೋ ಕ್ಲೋಸರ್ ಮಿರರ್, ಅಲೋ ವೀಲ್ಸ್, ಡಿಫಾಗರ್, ವೈಫರ್. ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ. ಗ್ರ್ಯಾಂಡ್ i10 ನಲ್ಲಿ ಇಂಜಿನ್ ಡಿಕ್ಕಿ ಹಿಂದೆ ಬರುತ್ತೆ, ಇಂಜಿನ್ ಎಲ್ಲ ಸೇಮ್ ಬರುತ್ತೆ ಸರ್ ನಿಮಗೆ. ಸರ್ ಏನ್ ಕೋಟ್ ಮಾಡ್ತೀರಿ ಗಾಡಿಗೆ? ಸರ್ ಇದು ಬನ್ನಿ ಬರೀ 3,40,000ಗೆ ಫೈನಲ್ ಮಾಡ್ಕೊಡ್ತೀನಿ. ಲೋನ್ ಕೂಡ ಆಗುತ್ತೆ. 14 ಮಾಡೆಲ್ ಸಿಂಗಲ್ ಓನರ್. ಓಕೆ ಸರ್. ನೆಕ್ಸ್ಟ್ ಗಾಡಿ 2010 ಮಾಡೆಲ್ ಗಾಡಿ ಇದು, ಸಿಂಗಲ್ ಓನರ್ ಗಾಡಿ. ಬರೀ 1,35,000ಗೆ ಫಿಗೋ ಕೊಡ್ತೀನಿ ಸರ್. 1,35,000? ಹೌದು ಸರ್. 1,35,000ಗೆ ಫಿಗೋ, 4 ಡೋರ್ ವಿಂಡೋ, ಪವರ್ ಸ್ಟೀರಿಂಗ್, ಮ್ಯೂಸಿಕ್ ಸಿಸ್ಟಮ್, AC ಎಲ್ಲ ಬರುತ್ತೆ. ನಿಮ್ಗೆ 1,35,000ಗೆ ಕೊಡ್ಬಿಡ್ತೀನಿ ಸರ್. ಬರೀ 1,35,000ಗೆ ಈ ಗಾಡಿ ಸಿಗುತ್ತೆ, ಬಂದು ತಗೊಂಡೋಗಿ. ಸರ್ ಮಾರುತಿ ಸುಜುಕಿ ವ್ಯಾಗನ್ ಡೀಟೇಲ್ಸ್ ಕೊಡಿ. 15 ಮಾಡೆಲ್ ಸೆಕೆಂಡ್ ಓನರ್, 4 ಡೋರ್ ವಿಂಡೋ, ಡಿಫಾಗರ್, ವೈಫರ್, VXi ವೇರಿಯಂಟ್, ಸೆಕೆಂಡ್ ಓನರ್, 72,000 ಗಾಡಿ ಓಡಿದೆ. ಗಾಡಿ ಬನ್ನಿ ನಿಮ್ಗೆ ಲೋನ್ ಕೂಡ ಆಗತ್ತೆ. ಮಾರುತಿ ವ್ಯಾಗ್ನರ್ ಅಂದ್ರೆ ಎಲ್ಲಾರ್ಗೆ ಗೊತ್ತು, 3,500-4,000 ನಲ್ಲಿ ಮೇಂಟೆನೆನ್ಸ್ ಆಗತ್ತೆ, 20 ತನಕ ಮೈಲೇಜ್ ಹೋಗುತ್ತೆ. ಇದು ಕಸ್ಟಮರ್ ಗೆ ಎಲ್ಲಾ ಜನಾಗಿ ಗೊತ್ತಾಗ್ಬಿಟ್ಟಿದೆ. ಹೆಂಗಿದೆ ಪರ್ಫಾರ್ಮೆನ್ಸ್, ಹೆಂಗ್ ಗಾಡಿ ಜಾಸ್ತಿ ಸೇಲ್ ಆಗತ್ತೆ, ಆತರ ಒಳ್ಳೆ ಗಾಡಿ ಸರ್. ಏನ್ ಕೋಟ್ ಮಾಡ್ತೀರಿ ಗಾಡಿಗೆ? ಸರ್ ಬರೀ ಈ ಗಾಡಿ ಬನ್ನಿ 2,99,000ಗೆ ಫೈನಲ್ ಮಾಡಿಸ್ಕೊಡ್ತೀರಾ? ಹೌದು ಸರ್. ಓಕೆ ಸರ್. ನೆಕ್ಸ್ಟ್ ಗಾಡಿ ಸರ್ ಹೇಳಿ ಗಾಡಿ ಡೀಟೇಲ್ಸ್ ಹೇಳಿ. ಸರ್ 2017 ಮಾಡೆಲ್ ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್ ಎಕೋ ಸ್ಪೋರ್ಟ್ಸ್. ಅದು ಕೂಡ ಏರ್ ಬ್ಯಾಗ್, ABS, ಡಿಫಾಗರ್, ವೈಫರ್ ಇರೋದು ಗಾಡಿ. ಸಿಂಗಲ್ ಓನರ್ ಬರೀ ರೆಕಾರ್ಡೆಡ್ ಗಾಡಿ ಬನ್ನಿ 70,000 ಗಾಡಿ ಜುನ್ಯೂ ನೋಡಿದೆ. 2017 ಮಾಡೆಲ್ ಸಿಂಗಲ್ ಓನರ್ ಗಾಡಿ, ಏರ್ ಬ್ಯಾಗ್, ABS ಇರೋದು. ಬರೀ 5,25,000ಗೆ 5,20,000ಗೆ 17 ಮಾಡೆಲ್ ಸಿಂಗಲ್ ಓನರ್ ಏರ್ ಬ್ಯಾಗ್ ಇರೋದು ಇಕೋ ಸ್ಪೋರ್ಟ್ಸ್ ಕೊಡ್ತೀನಿ ಸರ್. ಲೋನ್ ಮಾಡಿಸ್ಕೊಡ್ತೀರಿ? ಲೋನ್ ಪೂರ್ತಿ ಲೋನ್ ಆಗುತ್ತೆ ಸರ್. ಲೋನ್ ಆಗುತ್ತೆ. ಹೌದು ಸರ್. ಓಕೆ ಸರ್. ನೆಕ್ಸ್ಟ್ ಗಾಡಿ
ಸರ್ ಹೇಳಿ ಗಾಡಿ ಡೀಟೇಲ್ಸ್ ಹೇಳಿ. ಸರ್ ಶೇಪ್ ನೋಡಿ, ಎಕೋ ಸ್ಪೋರ್ಟ್ಸ್ ನಲ್ಲಿ ಲೇಟೆಸ್ಟ್ ಶೇಪ್ ಇದು, ಇವಾಗ ರನ್ ಆಗ್ತಾ ಇರೋದು ಶೇಪ್ ಇದು. 2018 ಮಾಡೆಲ್ ಸಿಂಗಲ್ ಓನರ್ ಗಾಡಿ. ಅಂಡ್ ಹೆಡ್ಲೈಟ್ LED ಹೆಡ್ಲೈಟ್ ಪ್ರೊಜೆಕ್ಟರ್ ಬರುತ್ತೆ, ಸ್ಮಾರ್ಟ್ ಕೀ ಬರುತ್ತೆ ಗಾಡಿನಲ್ಲಿ, ಸ್ಕ್ರೀನ್ ಟಚ್ ಇನ್ಫೋಟೈಮ್, ಎಕೋ ಸ್ಪೋರ್ಟ್ಸ್ ಒರಿಜಿನಲ್ ಸೆಂಟ್ರಲ್ ಲಾಕಿಂಗ್, ಏರ್ ಬ್ಯಾಗ್, ಡ್ಯುಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಡಿಫಾಗರ್, ವೈಫರ್, ಫ್ರಂಟ್ ಫಾಗ್ ಲ್ಯಾಂಪ್, AC ಕ್ಲೈಮೇಟ್ ಕಂಟ್ರೋಲ್. 6.5 7 ಲಕ್ಷ ಇದೆ ಬಜಾರ್ ಪ್ರೈಸ್. ನಮ್ಮ ಹತ್ರ ತಗೊಂಡ್ರೆ 5,90,000ಗೆ ಸಿಂಗಲ್ ಓನರ್ 18 ಮಾಡೆಲ್ ಲೇಟೆಸ್ಟ್ ಶೇಪ್ ನೋಡಿ ಸರ್. ಈ ಶೇಪ್ ನೀವು ಬಜಾರ್ ನಲ್ಲಿ ನೋಡಿ 7 ಲಕ್ಷದಿಂದ ಕಮ್ಮಿನೇ ಇಲ್ಲ ಸರ್. 5,90,000ಗೆ ಲೋನ್ ಸಮೇತ ಗಾಡಿ ಮಾಡಿಸ್ಕೊಡ್ತೀನಿ ಸರ್. ಹೌದು ಸರ್. ಜೀರೋ ಡೌನ್ ಪೇಮೆಂಟ್ ಖಂಡಿತವಾಗಿ ಮಾಡಿಸ್ಕೊಡ್ತೀನಿ. ನೆಕ್ಸ್ಟ್ ಗಾಡಿ ಸರ್ ಇನ್ನೊಂದು ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬಿಡ್ತೀರಾ ಸರ್? ಸರ್ ಎಕ್ಸಾಕ್ಟ್ ಲೊಕೇಶನ್ ಬನ್ನಿ, ಬನ್ನರ್ಘಟ್ಟ ರೋಡ್ ಒಳಗಡೆ ಬಂದ ದೇವನ ಚಿಕ್ಕಹಳ್ಳಿ, ನೆಕ್ಸ್ಟ್ 51 RTO ಇಂದ ಸ್ವಲ್ಪ ಮುಂದೆ ಬಂದ್ರೆ, ಗೇಟ್ ಇಂದ ಮುಂದೆ ಬಂದ್ರೆ RTO ಗೇಟ್ ಇಂದ ಸಪ್ತಗಿರಿ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಟಿ-ಮ್ಯಾಕ್ಸ್ ಕ್ಯಾಫೆ ಬೇರೆ ಇದೆ, ಅಲ್ಲಿ ಆ ಲ್ಯಾಂಡ್ ಮಾರ್ಕ್ ನಲ್ಲಿ ಇರೋದು. ಬನ್ನಿ, 2 ತಿಂಗಳು ಆಗ್ತಾ ಇದೆ. ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ನೀವು ಕಾಲ್ ಇಲ್ಲ ಅಂದ್ರೆ ಮೆಸೇಜ್ ಮಾಡ್ದಂದ್ರೆ ನೀವು ಗೈಡ್ ಇಲ್ಲ ಅಂದ್ರೆ ಲೊಕೇಶನ್ ಕಳ್ಸ್ಕೊಂಡ್ರಿ. ಸರ್ ಆಲ್ಮೋಸ್ಟ್ ಅಲ್ಲಿ ನಿಮ್ಮ ಕಡೆ ಯಾವುದೇ ಒಂದು ಗಾಡಿ ತಗೊಂಡು ಫ್ರೆಶ್ ಡಾಕ್ಯುಮೆಂಟ್ಸ್ ಮಾಡಿಸ್ಬಿಟ್ಟು ಕೊಡ್ತೀರಾ? ಸರ್ ಫ್ರೆಶ್ ಡಾಕ್ಯುಮೆಂಟ್ಸ್ ಇರುತ್ತೆ. ಮಾಡೆಲ್ ಗಾಡಿನೇ ಇದೆ ನಮ್ಮ ಹತ್ರ. ಮಾಡೆಲ್ ಗಾಡಿ ಕಮ್ಮಿನಲ್ಲಿ ಕೊಡ್ತಾ ಇದ್ದೀನಿ ಸರ್. ಎಲ್ಲಾ ಗಾಡಿ ಮಾಡೆಲ್ ತಗೊಳ್ಳಿ, ನಾನ್ ಮಾಡೆಲ್ ತಗೊಳ್ಳಿ, ಎಲ್ಲ ಕಮ್ಮಿನಲ್ಲಿ ಕೊಡ್ತೀನಿ. ಲೋನ್ ಗಾಡಿ, ಲೋನ್ ಆಗೋದು ಗಾಡಿ ನಮ್ಮ ಏನಂದ್ರೆ ನಮ್ಮ ಉದ್ದೇಶ ಜೀರೋ ಡೌನ್ ಪೇಮೆಂಟ್ ನಲ್ಲಿ ಜಾಸ್ತಿ ಜನ ಕೇಳ್ತಾರೆ, ಅವ್ರಿಗೆ ಜೀರೋ ಡೌನ್ ಪೇಮೆಂಟ್ ನಲ್ಲಿ ಮಾಡಿಸ್ಕೊಡ್ತೀನಿ ಸರ್. ವಿತ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ? ವಿತ್ ಟ್ರಾನ್ಸ್ಫರ್ ಗಾಡಿ ಯಾರಿಗೂ ಕೊಡಲ್ಲ ಸರ್. ವಿತೌಟ್ ಟ್ರಾನ್ಸ್ಫರ್ ನಾವು ಯಾವ್ದು ಕಾರಣಕ್ಕೆ ಕೊಡಲ್ಲ ಸರ್. ಸರ್ ಟ್ರಾನ್ಸ್ಫರ್ ಚಾರ್ಜಸ್ ಕೊಡ್ಬೇಕಾಗುತ್ತೆ ವೀಕ್ಷಕರು? ಸರ್ ₹1 ನಾವು ಟ್ರಾನ್ಸ್ಫರ್ ಚಾರ್ಜಸ್ ತಗೊಳಲ್ಲ. RTO ಚಾರ್ಜಸ್, ಹಿಡನ್ ಚಾರ್ಜಸ್ ನಮ್ಮ ಹತ್ರ ಏನಿರಲ್ಲ. ನೀವು ಗಾಡಿ ಫೈನಲ್ ಏನ್ ಮಾತಾಡಿರ್ತೀರಾ ಆ ಬೇಸಿಸ್ ನಲ್ಲಿ ನಾವು ಫೈನಲ್ ಮಾಡಿಸ್ಕೊಡೋದು. ಯಾವ್ದು ರೀತಿ ಕಮಿಷನ್ ಇರಲ್ಲ, ₹1 ತಗೊಳಲ್ಲ. ಇಲ್ಲ ಸರ್. ಇವಾಗ ಏನ್ ರೇಟ್ ಮಾತಾಡ್ಕೊಂತ ಅದೇ ರೇಟಿಗೆ ಅಮೌಂಟ್ ಅಷ್ಟೇ? ಹೌದು ಸರ್. ಸರ್ ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀರಾ? ಸರ್ ಆಲ್ ಓವರ್ ಕರ್ನಾಟಕ ಖಂಡಿತವಾಗಿ ಲೋನ್ ಮಾಡಿಸ್ಕೊಡ್ತೀನಿ. ಪ್ರೊಫೈಲ್ ಸ್ಯಾಲರಿದು ಒಳ್ಳೆ ಇದ್ರೆ ಖಂಡಿತವಾಗಿ ನಾವು ಜೀರೋ ಡೌನ್ ಪೇಮೆಂಟ್ ನಲ್ಲಿ ಮಾಡಿಸ್ಕೊಡ್ತೀವಿ. ಸರ್ ಎಷ್ಟು ದಿನದಲ್ಲಿ ಲೋನ್ ಅಪ್ರೂವಲ್ ಆಗುತ್ತೆ ಕಸ್ಟಮರ್? ಸರ್ ಲೋನ್ ಬನ್ನಿ, ನಿಮ್ಗೆ ಒಂದ್ ದಿವಸ 24 hours ನಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಪ್ರೊಫೈಲ್ ಚೆನ್ನಾಗಿದೆ, ಇಲ್ಲಾಂದ್ರೆ 2 ದಿವಸನಲ್ಲಿ ಮುಗಿಸ್ಕೊಡ್ತೀನಿ, 2-3 ನಲ್ಲಿ. ನೋಡಿದ್ರಲ್ಲ ವೀಕ್ಷಕರು, ಇವ್ರ ಹತ್ರ ಏನೇನು ಗಾಡಿ ಸಿಗುತ್ತೆ, ಯಾವ ಬಜೆಟ್ ಸಿಗುತ್ತೆ, ಲಕ್ಷ ಒಳಗಡೆ ನೀವು ಗಾಡಿ ಸ್ಟಾರ್ಟ್ ಆಗಿಬಿಡುತ್ತೆ. ಬಂದು ಇವ್ರ ಹತ್ರ ಒಂದು ಒಳ್ಳೆ ಗಾಡಿ ತೊಗೊಳ್ಳಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಪ್ರತಿಯೊಬ್ಬರು ಶೇರ್ ಮಾಡಿ. ಎಸ್ಪೆಷಲಿ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರನ್ನ ಕಾರ್ ತೊಗೋಬೇಕಂತ ಪ್ಲಾನ್ ಇದ್ದಾರೆ ಅಂಥವ್ರಿಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ. ಇದೇ ರೀತಿ ಒಳ್ಳೆ ಮಾಹಿತಿಯಾಗಿ ನೀವು ನಮ್ಮ ಒಂದು NBN ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ ಹಾಸಲ್ ಮಾಡ್ಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ಮುಂದೆ ಸಿಗ್ತೀನಿ. ಧನ್ಯವಾದಗಳು.